ಸಿಂಹರಾಶಿ ಸಣ್ಣ ಪುಟ್ಟ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ನೀಡಬೇಡಿ. ತುಂಬ ಎಚ್ಚರಿಕೆಯಿಂದ ಗಮನಿಸ್ಕೊಳ್ಳಿ. ಪ್ರತಿಯೊಂದು ಕೆಲಸಕ್ಕೂ ಕೂಡ ತನ್ನದೇ ಆದಂತಹ ಹಿನ್ನೆಲೆಗಳಿರುತ್ತೆ. ಅದನ್ನು ಸರಿಯಾಗಿ ತಿಳಿದಲೇ ಮುಂದುವರೆದರೆ ತೊಂದರೆಗಳು ಸಮಸ್ಯೆಗಳು ಆಗ್ತಕ್ಕಂಥದ್ದಿದೆ. ಅತಿಯಾದಂತಹ ಆತಂಕದಿಂದಲೂ ಕೂಡ ಸಮಸ್ಯೆಗಳು ಹೆಚ್ಚಾಗುತ್ತೆ. ಸುಮ್ಮನೆ ಭಯ ಪಡ್ತಕ್ಕಂಥದ್ದು, ಯಾವುದೋ ಒಂದು ಕೆಲಸ ಪ್ರಾರಂಭ ಮಾಡೋದು, ಅದರಿಂದ ಏನಾಗ್ಬಿಡುತ್ತೋ ಅಂತ ಹೇಳಿ ಆತಂಕ ಪಡೋದು, ಇದು ನಿಮಗೆ ಸಮಸ್ಯೆಯಾಗಿ ಪರಿಣಮಿಸ್ತಕ್ಕಂಥದ್ದಾಗುತ್ತೆ. ಕೆಟ್ಟ ಜನರ ಸಹವಾಸ, ಕೆಟ್ಟವರ ಜೊತೆಯಲ್ಲಿ ವ್ಯವಹಾರ, ಇದು ಎರಡನ್ನೂ ಕೂಡ ಬಿಡಬೇಕು. ಒಂದು ವೇಳೆ ವ್ಯವಹಾರದಲ್ಲಿ ಅನಿವಾರ್ಯತೆ ಅಗತ್ಯತೆ ಅನ್ನುವಂಥದ್ದು ಇದ್ದರೂ ಕೂಡ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಆದಷ್ಟು ಯೋಗ್ಯರನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳಿ ಅರ್ಥ. ಹೃದ್ರೋಗಿಗಳಿಗೆ ತೊಂದರೆಯಾಗುವಂಥದ್ದು ಎಚ್ಚರ ಇರಲಿ. ಕಮಿಷನ್ ಏಜೆಂಟ್ಸ್ಗಳಿಗೆ ಹಣ ನಷ್ಟವಾಗ್ತಕ್ಕಂತಹ ಸಾಧ್ಯತೆ, ಈ ಎಲ್ಲ ಸೂಚನೆಗಳಿದ್ದಾಗ ಪೂರ್ವಭಾವಿಯಾಗಿ ವಿಷಯವನ್ನು ಸರಿಯಾಗಿ ತಿಳಿದು ನಂತರದಲ್ಲಿ ಅದೇ ರೀತಿ ನಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಅನುಮಾನಾಸ್ಪದವಾದಂತಹ ವರ್ತನೆಯಿಂದ ಅವಮಾನವಾಗುತ್ತೆ. ಬೇರೆಯವರು ಗಮನಿಸ್ತಾ ಇರ್ತಾರೆ, ಅಲ್ಲಿ ಯಾರ ಅನುಮಾನಕ್ಕೂ ಅವಕಾಶಗಳು ಬೇಡ. ಆ ರೀತಿ ನಡ್ಕೊಂಡಾಗ ಅವಮಾನಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕುಬೇರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಯೋಚನೆ ಮಾಡದಲೇ ಯಾವ ಕೆಲಸವನ್ನು ಕೂಡ ಪ್ರಾರಂಭ ಮಾಡಬೇಡಿ, ಯಾವ ನಿರ್ಧಾರವನ್ನು ಕೂಡ ಮಾಡಬೇಡಿ ಅಂತ ಅರ್ಥ. ಮನೆಯಲ್ಲಿ ಧಾರ್ಮಿಕ ಕರ್ಮಾಚರಣೆಗೆ ಚಿಂತನೆಗಳು ನಡೆಯುತ್ತೆ. ಏನೋ ಒಂದು ಧರ್ಮ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರುವಂಥದ್ದಾಗುತ್ತೆ. ದೊಡ್ಡ ಸಮಸ್ಯೆಗಳು ಏನು ನಿಮಗೆ ಕಾಡೋದಿಲ್ಲ, ಆದರೆ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನೇ ನೀವು ದೊಡ್ಡದಾಗಿ ಮಾಡ್ಕೊಳ್ತೀರಿ. ಬೇಡದೇ ಇರುವಂತಹ ವಿಚಾರಕ್ಕೆ ಹೆಚ್ಚಿನ ಗಮನವನ್ನು ಕೊಡ್ತೀರಿ. ತೊಂದರೆಗಳು ಸಮಸ್ಯೆಗಳು ನಿಮ್ಮಿಂದನೇ ಪ್ರಾರಂಭ ಆಗುವಂಥದ್ದಾಗುತ್ತೆ. ಹೊಸ ಪರಿಚಯದವರಿಂದ ಮೋಸವಾಗುತ್ತೆ. ಹೊಸದಾಗಿ ಸಂಬಂಧ ಮಾಡಿರೋದು ಇಲ್ಲ ಹೊಸದಾಗಿ ಪರಿಚಯ ಮಾಡಿಕೊಂಡಿರೋದು, ಇವರಿಂದ ನಿಮಗೆ ಮೋಸವಾಗುತ್ತೆ. ಇದಕ್ಕೆಲ್ಲ ಕಾರಣ ನೀವೇ ಅನ್ನುವಂಥದ್ದನ್ನು ಭಾವಿಸ್ಕೊಳ್ಬೇಕು. ಪೂರ್ವಿಕರ ವೃತ್ತಿಯಿಂದ ಹಣವನ್ನು ಗಳಿಸ್ಬೋದು, ಆದರೆ ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇರಬೇಕು. ಯಾವ ಕೆಲಸವನ್ನು ಹೇಗೆ ಮಾಡಿದರೆ ನನಗೆ ಲಾಭ ಆಗುತ್ತೆ ಎನ್ನುವಷ್ಟು ವಿವೇಚನೆ ಇದ್ದು ಕೆಲಸ ಮಾಡಿದರೆ ನಿಮಗೆ ಅನುಕೂಲ ಇದೆ. ನಿಮ್ಮ ವೃತ್ತಿಯಲ್ಲಿ ಮಾತ್ರ ಕಷ್ಟದ ವಾತಾವರಣ, ಆದರೆ ಆದಾಯ ಇರುತ್ತೆ. ತುಂಬ ಕಷ್ಟಪಡಬೇಕು ಅನ್ನುವಂಥದ್ದು. ತಾಳ್ಮೆಗೋಸ್ಕರವಾಗಿ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ತುಲಾರಾಶಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಪರಸ್ಪರ ಅನುಮಾನದಿಂದ ಬೇಸರವಾಗ್ತಕ್ಕಂಥದ್ದು, ದುಃಖವಾಗುವಂಥದ್ದು. ಗಂಡನ್ನು ಹೆಂಡತಿ ನಂಬೋದಿಲ್ಲ, ಹೆಂಡತಿಯನ್ನು ಗಂಡ ನಂಬೋದಿಲ್ಲ. ಹೀಗಾದರೆ ಕಷ್ಟವಾಗುತ್ತೆ. ಈ ಸಾಂಸಾರಿಕವಾದಂತಹ ಜೀವನದಲ್ಲಿ ಬೇರೆ ಯಾರೋ ಬಂದು ಮಧ್ಯಸ್ಥಿಕೆಯನ್ನು ವಹಿಸಿ ತೀರ್ಮಾನ ಮಾಡುವಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಏನೇ ಸಮಸ್ಯೆಗಳಿದ್ದರೂ ಕೂಡ ಆದಷ್ಟು ಮುಕ್ತವಾಗಿ ಮಾತುಗಳನ್ನಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಆದರೆ ಬೇರೆಯವರಿಗೆ ಅವಕಾಶ ಬೇಡ ಅನ್ನುವಂಥದ್ದು ಅರ್ಥ. ನಿವೃತ್ತ ನೌಕರರಿಗೆ ಶುಭವಾದಂತಹ ವಾತಾವರಣ ಸಮಯ ಇರುವುದಿಲ್ಲ. ಹೊಸ ಜನರ ಸಂಪರ್ಕವಾಗುತ್ತೆ, ಅದರಿಂದ ಒಂದಷ್ಟು ಅನುಕೂಲತೆಗಳು ನಿಮಗೆ ಆಗುವಂಥದ್ದಿದೆ. ಹಣದ ವಿಚಾರದಲ್ಲಿ ಒಂದಷ್ಟು ಗೊಂದಲ, ಲೆಕ್ಕಾಚಾರ ಸರಿಯಾಗಿಲ್ಲದೆ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗುವಂಥದ್ದು. ಹಿರಿಯರ ಸ್ನೇಹಿತರ ಸಲಹೆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಅದನ್ನು ಪ್ರತಿ ಹಂತದಲ್ಲೂ ಕೂಡ ಹೆಚ್ಚು ಹೆಚ್ಚು ಮಾಡಿಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಮನಸ್ಸಿನಿಂದ ಯಾವುದೇ ಕೆಲಸವನ್ನು, ಅಂದರೆ ಹೃತ್ಪೂರ್ವಕವಾಗಿ ಮಾಡಿದಂತಹ ಕೆಲಸದಿಂದ ಶುಭ ಮತ್ತು ಸಮಾಧಾನ, ಲಾಭ ಎಲ್ಲವನ್ನು ನೋಡಲಿಕ್ಕೆ ಅವಕಾಶಗಳಾಗತ್ತೆ. ಶಿವಪ್ರಾರ್ಥನೆಯನ್ನು ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರವನ್ನು ತಪ್ಪಿ ಬೇಜವಾಬ್ದಾರಿಯಿಂದ ವರ್ತಿಸಿ. ಸ್ವಲ್ಪ ವ್ಯತ್ಯಾಸಗಳಾಗತ್ತೆ, ಆಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತೀರಿ. ಆರಂಭದಲ್ಲೇ ನಿಮಗೆ ಆ ಒಂದು ಜಾಗ್ರತೆ ಇದ್ದುಬಿಟ್ರೆ ಯಾವುದೇ ರೀತಿಯ ವ್ಯತ್ಯಾಸಗಳಾಗೋದಕ್ಕೆ ಅವಕಾಶಗಳು ಆಗದೇ ಇರುವಂಥದ್ದು. ವಿದ್ಯಾರ್ಥಿಗಳು ಕಷ್ಟಕ್ಕೆ ಸಿಲುಕಿ ಸ್ವಲ್ಪ ಪೇಚಾಡಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಯಾವ ಕೆಲಸಕ್ಕೆ ನೀವು ಮುಂದಾಗ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ, ನಿಮ್ಮ ವಯಸ್ಸಿಗೆ ಸಹಜವಾದಂತಹ ಪ್ರಕ್ರಿಯೆಗಳಾದವು, ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು. ಇದಿಲ್ಲದೆ
ತೊಂದರೆಯನ್ನು ಮಾಡಿಕೊಡುವಂಥದ್ದಾಗತ್ತೆ. ಅನಾರೋಗ್ಯ ಪೀಡಿತರಿಗೆ, ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರಿಗೆ ತುಂಬ ಸಮಸ್ಯೆಗಳು, ತುಂಬ ಕಷ್ಟಗಳು ಮೇಲಿಂದ ಮೇಲೆ ಒದಗುವಂತಹ ದಿವಸ ಇದು. ಸಮಸ್ಯೆಗಳು ಏನೇ ಇರಲಿ ಆ ಕ್ಷಣದಲ್ಲೇ ಬಗೆಹರಿಸ್ತಕ್ಕಂತಹ ಪ್ರಯತ್ನಗಳನ್ನು ಮಾಡಿ ಶಾಂತಿಯಿಂದ ಸಮಾಧಾನದಿಂದ ಆ ಸಮಸ್ಯೆಗಳು ಬಗೆಹರಿಲಿ ಅನ್ನುವಂಥದ್ದು. ಇಲ್ಲದೇ ಇದ್ದರೆ ದೊಡ್ಡದಾದಂತಹ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಸಮಯೋಚಿತವಾದ ಮಾತುಗಳನ್ನು ಆಡಬೇಕು, ಸಮಯ ಸಾಧಕರಾಗಬಾರ್ದು. ಯಾವ ಮಾತನ್ನು ಆಡಿದರೆ ನಾವಿರುವಂತಹ ಸಮಯ ಸ್ಥಳ ಹಾಗೇ ಸಮಸ್ಯೆ ಇದಕ್ಕೆ ಸೂಕ್ತವಾದ್ದು, ಇದರಿಂದ ಏನೂ ಅಪಚಾರ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ ಅನ್ನೋದನ್ನು ಅರಿತು ಮಾತಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಚಂಡಿ ಪಾರಾಯಣವನ್ನು ಮಾಡಿಸಿ ಶುಭವಾಗಿ.